ಬಾಗಲಕೋಟೆಯ ನವನಗರದ ಸೆಕ್ಟರ್ ನಂಬರ್ 71ರಲ್ಲಿ ಇರುವ ಹೊಳೆಹುಚ್ಚೇಶ್ವರ ಶಿಕ್ಷಣ ಮತ್ತು ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆಯ ಶಾಲೆಗಳ ವಾರ್ಷಿಕ ಸಾಂಸ್ಕೃತಿಕ ಉತ್ಸವ ಕಾರ್ಯಕ್ರಮ ಜರುಗಿತು. ಸಮಾರಂಭವನ್ನು ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರರಾದ ಕೆ.ವಿ. ಪ್ರಭಾಕರ್ ಜ್ಯೋತಿ ಬೆಳಗಿಸುವ ಮೂಲಕ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಸಮಾಜದಿಂದ ಬಂದಿದ್ದು ವಾಪಸ್ ಸಮಾಜಕ್ಕೆ ಹಂಚುವ ಕನಸು ಕಟ್ಟಿಕೊಂಡು ಹೊಳೆಹುಚ್ಚೇಶ್ವರ ಸಂಸ್ಥೆ ಕ್ರಿಯಾಶೀಲವಾಗಿ ಶೈಕ್ಷಣಿಕ ಮತ್ತು ಗ್ರಾಮೀಣಾಭಿವೃದ್ಧಿ ಕ್ಷೇತ್ರದಲ್ಲಿ ಶ್ರಮಿಸುತ್ತಿದೆ ಎಂದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಅಪಾರವಾಗಿ ಪ್ರೀತಿಸುವ, ಬೆಂಬಲಿಸುವ ಶರಣರ ಜಿಲ್ಲೆ ಬಾಗಲಕೋಟೆ ಎಂದರೆ ನನಗೆ ಅತೀವ ಪ್ರೀತಿ. ಈ ಜಿಲ್ಲೆಯ ಹೊಳೆಹುಚ್ಚೇಶ್ವರ ಸಂಸ್ಥೆ ಅನ್ನ ಅಕ್ಷರ ದಾಸೋಹದಲ್ಲಿ ಅಪಾರ ಕೆಲಸ ಮಾಡುತ್ತಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅಮರನಾಥ್ ರೆಡ್ಡಿ ಮಾತನಾಡಿ, ಮಕ್ಕಳಿಗೆ ಪಾಲಕರು ಹೇಗೆ ನಿಗಾ ಇಡಬೇಕು, ಯಾವ ರೀತಿಯಾಗಿ ಜಾಗೃತ ವಹಿಸಬೇಕು ಎಂದು ತಿಳಿಸಿದರು. ಶಾಸಕ ಎಚ್.ವೈ. ಮೇಟಿ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಹೊಳೆಬಸು ಶೆಟ್ಟಿ ಸಾಮಾಜಿಕ ಸೇವೆ ಮಾಡುತ್ತಿದ್ದು ನನಗೆ ಮೂರನೆಯ ಪುತ್ರ ಇದ್ದಂತೆ ಎಂದು ಹೇಳಿದರು. ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷ ಹೊಳೆಬಸಪ್ಪ ಶೆಟ್ಟರ್ ನೇತೃತ್ವದಲ್ಲಿ ಕಾರ್ಯಕ್ರಮ ಅದ್ದೂರಿಯಾಗಿ ನೆರವೇರಿಸಲಾಯಿತು. ಜಿಲ್ಲಾಧಿಕಾರಿ ಕೆ.ಎಂ. ಜಾನಕಿಯವರು ತಮ್ಮ ಕಂಚಿನ ಕಂಠದ ಮೂಲಕ ಹಾಡು ಹಾಡಿ ಗಮನ ಸೆಳೆದರು. ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಶಶಿಧರ್ ಕುರೇರ್, ತೆಂಗಿನನಾರು ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರಾದ ನಟರಾಜ್ ಜಾನಕಿರಾಮ್, ಡಿಸಿಸಿ ಬ್ಯಾಂಕಿನ ಅಧ್ಯಕ್ಷರಾದ ಅಜಯ್ ಕುಮಾರ್ ಸರ್ನಾಯಕ್ ಸೇರಿ ಹಲವು ಪ್ರಮುಖರು ಉಪಸ್ಥಿತರಿದ್ದರು. ಕ್ರಾಂತಿ ಪುರುಷ ಬಸವಣ್ಣನವರನ್ನ ಅತ್ಯಂತ ಪ್ರೀತಿಯಿಂದ ಕಾಣುವ ಜಿಲ್ಲೆ ಅಂತಂದ್ರೆ ಅದು ಬಾಗಲಕೋಟೆ. ಅದರಲ್ಲೂ ಕೂಡ ಬಾದಾಮಿ 5 ವರ್ಷಗಳ ಕಾಲ ಮುಖ್ಯಮಂತ್ರಿಗಳಂತ ಶ್ರೀ ಸಿದ್ದರಾಮಯ್ಯನವರನ್ನ ಕಾಪಾಡಿದಂತಹ ಕ್ಷೇತ್ರ ಅದು ಬಾದಾಮಿ ಕ್ಷೇತ್ರದ ಜನರ ಪ್ರೀತಿ ಮತ್ತೆ ವಿಶ್ವಾಸವನ್ನ ನಾವು ಯಾವತ್ತಿಗೂ ಕೂಡ ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ಇವತ್ತು ಕೂಡ ಕ್ಷೇತ್ರದ ಎಲ್ಲ ಮುಖಂಡರು ಕೂಡ ನನ್ನ ಪ್ರೀತಿಯಿಂದ ಸನ್ಮಾನ ಮಾಡಿದ್ದಾರೆ. ಅವರಿಗೆ ಈ ಸಂದರ್ಭದಲ್ಲಿ ನಾನು ವಿಶೇಷವಾದಂತಹ ಕೃತಜ್ಞತೆಗಳನ್ನು ಸಲ್ಲಿಸೋದಕ್ಕೆ ಇಷ್ಟಪಡ್ತೇನೆ. ಶೆಟ್ಟರು ನನ್ನ ಆತ್ಮೀಯ ಗೆಳೆಯ. ಕಳೆದ ವಾರ ನನಗೆ ಸಿಕ್ಕಿ ಈ ತರ ನಮ್ಮ ಶಿಕ್ಷಣ ಸಂಸ್ಥೆಯ ಕಾರ್ಯಕ್ರಮ ಇದೆ, ಬರಬೇಕು ಅಂತ ಪ್ರೀತಿಯಿಂದ ಆಹ್ವಾನ ಕೊಟ್ಟರು. ಹೀಗಾಗಿ ನಾನು ಬೆಂಗಳೂರಿಂದ ಇವತ್ತು ಬಾಗಲಕೋಟೆಗೆ ಬಂದಿದ್ದೇನೆ. ಶೆಟ್ಟರು ಸುಮಾರು ಒಂದು 15 ವರ್ಷಗಳಿಂದ ನಾನು ಕೂಡ ಅವರು ಒಡನಾಡಿಯಾಗಿ ಇದ್ದೇವೆ. ಅವರು ಕೂಡ ಮುಖ್ಯಮಂತ್ರಿಗಳಾದಂತಹ ಶ್ರೀ ಸಿದ್ದರಾಮಯ್ಯನವರ ಆಪ್ತ ವಲಯದಲ್ಲಿ ಒಬ್ಬರು ಅಂತ ಹೇಳೋದಕ್ಕೆ ನಾನು ಈ ಸಂದರ್ಭದಲ್ಲಿ ಇಷ್ಟಪಡ್ತೇನೆ. ಒಬ್ಬ ಕ್ರಿಯಾಶೀಲ ಯುವಕ ಶೆಟ್ಟರ್ ಅವರು. ನಿಜಕ್ಕೂ ಕೂಡ ಈ ಶಿಕ್ಷಣ ಸಂಸ್ಥೆಗಳನ್ನ ನೋಡಿದ ಮೇಲೆ ಅದ್ಭುತವಾದ ಕೆಲಸವನ್ನ ಶಿಕ್ಷಣ ರಂಗದಲ್ಲಿ ಅವರು ಮಾಡ್ಕೊಂಡು ಬಂದಿದ್ದಾರೆ. ಮುಂದಿನ ದಿನಗಳಲ್ಲೂ ಕೂಡ ಅವರು ಇದೇ ರೀತಿಯ ಕೆಲಸವನ್ನು ಮಾಡ್ತಾ ಶಿಕ್ಷಣ ಕ್ಷೇತ್ರದಲ್ಲಿ ಮತ್ತು ರಾಜಕೀಯ ಕ್ಷೇತ್ರದಲ್ಲಿ ಎರಡರಲ್ಲೂ ಕೂಡ ಯಶಸ್ವಿಯಾಗಿ ಸಾಗಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಅವರಿಗೆ ಹಾರೈಸೋದಕ್ಕೆ ಇಷ್ಟಪಡ್ತೇನೆ. ಬೆಳಕೆ ಮುಸುಕಿದೆ ಮಬ್ಬಿನಲ್ಲಿ ಕೈ ಹಿಡಿದು ನಡೆಸೆನ್ನನು, ಕರುಣಾಳು ಬಾ ಬೆಳಕೆ ಮುಸುಕಿದಿ ಮಬ್ಬಿನಲ್ಲಿ ಕೈ ಹಿಡಿದು ನಡೆಸೆನ್ನನು, ഇരുಳು ಕತ್ತಲೆಯೊಳಗು ಮನೆ ದೂರ ಕನಿಕರಿಸಿ ಕೈ ಹಿಡಿದು ನಡೆಸೆನ್ನನು, ಕರುಣಾಳು ಬಾ ಬೆಳಕೆ ಮುಸುಕಿದಿ ಮಬ್ಬಿನಲ್ಲಿ ಕೈ ಹಿಡಿದು ನಡೆಸೆನ್ನನು, ಕೇಳಿ ನನ್ನಡಿಡಿಸು ಬಲು ದೂರ ನೋಟವನು ಕೇಳಿದೊಡ. ಚೆನ್ನಾಗಿ ನೀವು ಅದಕ್ಕೆ ಬೆಳೆ ಬೆಳಿಬೇಕಂದ್ರೆ ಒಳ್ಳೆ ಗೊಬ್ಬರ ಹಾಕ್ಬೇಕು. ನೀವು ಮಕ್ಕಳಿಗೆ ಚೆನ್ನಾಗಿ ಹೇಳ್ಕೊಡ್ಬೇಕಲ್ಲ, ಅವ್ರಿಗೆ ಏನ್ ಓದ್ಬೇಕು ಏನಿಲ್ಲ ಅಂತ ಹೇಳ್ಕೊಟ್ರೆ ತಾನೇ ಚೆನ್ನಾಗಿ ಕಲ್ತಾರ. ನೋಡಿ, ಜಮಖಂಡಿ ಭಾಗದಲ್ಲೆಲ್ಲ ನೀರು ಚೆನ್ನಾಗಿದೆ, ಗೊಬ್ಬರ ಚೆನ್ನಾಗಿ ಹಾಕ್ತಾರೆ, ಅಲ್ಲೆಲ್ಲ ಕೂಡ ಬೆಳೆ ಚೆನ್ನಾಗಿ ಬೆಳಿತಾರೆ. ನಮ್ದು ಇಲ್ಲಿ ಬಾದಾಮಿ ಮತ್ತೆ ಈ ಕಡೆ ಉಣಗುಂದು ಹೋದ್ರೆ ಅಲ್ಲಿ ಬೆಳೆ ಇಲ್ಲ. ಸೊ ಡಿಫ್ರೆನ್ಸ್ ನೋಡ್ರಿ. ಎಲ್ಲಿ ನೀವು ಮಕ್ಕಳಿಗೆ ಒಳ್ಳೆ ಊಟ ಕೊಡ್ತಕ್ಕಂಥದ್ದು ಆಗ್ಬೇಕು. ಕಾಯಿಪಲ್ಯ ಕೊಡ್ಬೇಕು. ನೀವು ಮ್ಯಾಥಮೆಟಿಕ್ಸ್ ಇಂಪ್ರೂವ್ ಆಗ್ಬೇಕಂದ್ರೆ ಕಾಯಿಪಲ್ಯ ತಿನ್ಸ್ಬೇಕು. ನೀವು ಬರೀ ಬೇಳೆ ತಿನ್ಸಿದ್ರೆ ಏನು ಉಪಯೋಗ ಆಗಲ್ಲ. ಅದೇ ರೀತಿಯಿಂದ ಒಳ್ಳೆ ಊಟ ಮಾಡಿಸ್ತಕ್ಕಂಥದ್ದು ಆಗ್ಬೇಕು. ಸ್ಪೋರ್ಟ್ಸ್ ಆಡೋದಕ್ಕೆ ಕಲಿಸ್ಬೇಕು ಮಕ್ಕಳಿಗೆ. ಬರೀ ಓದೋದ್ರಿಂದ ಏನು ಉಪಯೋಗ ಆಗಲ್ಲ ಈ ಕಾಲದಲ್ಲಿ.
ಸ್ಪೋರ್ಟ್ಸ್ ಅದು ಲೀಡರ್ಶಿಪ್ ಕ್ವಾಲಿಟಿ ಕಲಿಸ್ತದ ಮಕ್ಕಳಿಗೆ, ಸ್ಕಿಲ್ಸ್ ಕಲಿಸ್ತದ, ಮತ್ತೆ ಟೀಮ್ ವರ್ಕ್ ಅಲ್ಲಿ ಹೆಂಗ್ ಮಾಡ್ಬೇಕಂಬುದು ಸುಮಾರು ನಮ್ ಸಬ್ ಕಾನ್ಸಿಯಸ್ ಮೈಂಡ್ ಅಲ್ಲಿ ಕಲಿಸ್ತಾನೆ ಇರ್ತದೆ. ಮಕ್ಕಳನ್ನ ಟೂ ಮಚ್ ಇದಕ್ಕೆ ಡಿಪೆಂಡ್ಸ್ ಆಗಿಬಿಟ್ಟಿವಿ, ಅಲ್ಲಿ ಹೋಗ್ಬೇಡ ಇಲ್ಲಿ ಹೋಗ್ಬೇಡ ಅದು ಆಟ ಆಡಬೇಡ ಬಿದ್ದು ಹೋಗ್ತೀಯ ಅಂತ. ದಯವಿಟ್ಟು ಮಕ್ಕಳಿಗೆ ಫ್ರೀಯಾಗಿರಕ್ ಹೇಳಿ ಕಲಿಸಿ. ಒಂದಿನ ಗುಳೇದ ಗುಡ್ಡಿಯಿಂದ ಬಾಗಲಕೋಟೆಗೆ ಗೌರ್ಮೆಂಟ್ ಬಸ್ ಅಲ್ಲಿ ಕಳಿಸಿ, ಏನಾದ್ರೂ ಸಂತೆ ಮಾಡ್ಕೊಂಬ ಅಂತ ಕಳಿಸಿ, ಮತ್ತೆ ವಾಪಸ್ ಮನೆಗೆ ಬರ್ತಾನ. ಬಾಗಲಕೋಟೆಯಲ್ಲಿ ನಾನು ಅಶ್ಯೂರ್ ಮಾಡ್ತೀನಿ, ನಿಮ್ಮ ಮಗ ಬಾಗಲಕೋಟೆ ಜಿಲ್ಲೆ ಬಿಟ್ಟು ಎಲ್ಲಿ ಹೋಗಲ್ಲ. ದಯವಿಟ್ಟು ಇಂಡಿಪೆಂಡೆಂಟ್ ಆಗಿ ಕಲಿಸ್ತಕ್ಕಂಥದ್ದು ಮಕ್ಕಳಿಗೆ ಕಲಿಸಿ. APJ Abdul Kalam National Council of Young Scientists and Macrovision Academy ಬುರಹಾನ್ಪುರ ಇವರ ಸಂಯುಕ್ತಾಶ್ರಯದಲ್ಲಿ ಆಯೋಜಿಸಿದ 5ನೆಯ ಭಾರತೀಯ ಸೈನ್ಸ್ ಟೆಕ್ನೋ ಫೆಸ್ಟಿವಲ್ 2025ರ ಮಾನ್ಯ ಮುಖ್ಯಮಂತ್ರಿ ಇವತ್ತಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಈ ಸಂಸ್ಥೆಯ ಪ್ರಾರಂಭೋತ್ಸವಕ್ಕೆ ನಾನು ಗುಳೇಗುಡ್ಡ ಶಾಸಕರಿದ್ದಾಗ ಕರ್ಕೊಂಡು ಬಂದಿದ್ದೆ. ಆ ಸಂಸ್ಥೆಯನ್ನು ಪ್ರಾರಂಭಿಸಿ ಇವತ್ತು ಅವರು ಉಪಮುಖ್ಯಮಂತ್ರಿಗಳಾಗಿದ್ದರು. ಅವತ್ತು ಪ್ರಾರಂಭಿಸಿ ಇವತ್ತು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಬೆಳೆದು ದೊಡ್ಡದಾಗಿದೆ. ಭಾಳ ಅತ್ಯುತ್ತಮವಾಗಿ ಶಿಕ್ಷಣ ಸಂಸ್ಥೆ ಗುಳೇಗುಡ್ಡದಲ್ಲಿನೂ ಭಾಳ ಚೆನ್ನಾಗಿ ಸ್ಕೂಲ್ ಕಟ್ಟುವುದರ ಜೊತೆಗೆ ಸ್ಕೂಲ್ ಕಟ್ಟುವುದು ಭಾಳ ದೊಡ್ಡದಲ್ಲ, ಸ್ಕೂಲ್ ಕಟ್ಟಬಹುದು, ಶಾಲೆ ಕಟ್ಟಬಹುದು, ಆದರೆ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಕೊಡ್ತಾರಲ್ಲ ಅದು ಭಾಳ ಮುಖ್ಯ. ನಮಗೆ ಒಳ್ಳೆಯ ಶಿಕ್ಷಣ ಕೊಟ್ಟಂಥ ನೆಹರು ಇಂಟರ್ನ್ಯಾಷನಲ್ ಸ್ಕೂಲು ಇವತ್ತು ಬಾಗಲಕೋಟೆಯಲ್ಲಿ ಪ್ರಾರಂಭ ಆಗಿದೆ. ಒಳ್ಳೆಯ ಉತ್ತಮ ರೀತಿಯಿಂದ ಶಿಕ್ಷಣ ಕೊಡ್ತಾ ಇದ್ದಾರೆ. ಭಾಳ ಇವತ್ತೆಲ್ಲ ಮಕ್ಕಳನ್ನ ಹೆಚ್ಚು ತಾವು ಅವನ್ನ ಹೆಚ್ಚು ಮಾತನಾಡೋದು, ನನ್ನ ಭಾಷಣಕಾರನಲ್ಲ, ಭಾಳ ಮಂದಿಗೆ ಗೊತ್ತಿದೆ, ಹೆಚ್ಚು ಮಾತನಾಡೋದು ಮಾತನಾಡಿ ಮುಗಿಸ್ತಾ ಇದೆ. ಇವೆಲ್ಲ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನೋಡಿಸಲಾಗಿ ಹೆಚ್ಚು ಆಸಕ್ತಿ ಮಕ್ಕಳು ಮತ್ತು ಪಾಲಕರು ಬಂದಿದ್ದೀರಿ. ಅದಕ್ಕೆ ನಿಮ್ಮ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮ ಸಲುವಾಗಿ ಅವಕಾಶ ಅವ್ರಿಗೆ ನಾವು ನೋಡಿ ನಾವು ಸಹಿತ ಒಂದು 10 ಸ್ವಲ್ಪ ಕುಂತು ನೋಡಿ ಹೋಗ್ತೀವಿ.